ಚರ್ಮದಲ್ಲಿ ತುಂಬಾ ಬ್ರೇಕ್ಔಟ್ಸ್ ಆಗೋದು ಅಥವಾ ಕೈಕಾಲು ಒಡೆಯುತ್ತೆ ಅಂತ ಹೇಳ್ತೀವಿ. ಆಕ್ಚುಲ್ ಆಗಿ ತುಂಬಾ ಡ್ರೈ ಆಗ್ತಾ ಹೋಗುತ್ತೆ. ಚಳಿಗಾಲದಲ್ಲಿ ಹೇಗೆ ನಮ್ಮ ಸ್ಕಿನ್ ಅಂದ್ರೆ ಚರ್ಮನ ಚೆನ್ನಾಗಿ ಇಟ್ಕೋಬೇಕು, ಹೇಗೆ ಕೂದಲನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡೈಟಿಷಿಯನ್ ಆಶುಗೌಡ ಮಾತಾಡ್ತಾ ಇರೋದು. ನಮಗೆಲ್ಲ ಗೊತ್ತು, ಚಳಿಗಾಲ ಅಂದ ತಕ್ಷಣ ಏನಾಗುತ್ತೆ ಅಂದರೆ ಆದಷ್ಟು ನಮಗೆ ಚರ್ಮದಲ್ಲಿ ತುಂಬ ಬ್ರೇಕ್ಔಟ್ಸ್ ಆಗೋದು ಅಥವಾ ಕೈಕಾಲು ಒಡೆಯುತ್ತೆ ಅಂತ ಹೇಳ್ತೀವಿ. ಆ್ಯಕ್ಚುಲಾಗಿ ತುಂಬ ಡ್ರೈ ಆಗ್ತಾ ಹೋಗುತ್ತೆ ಅಲ್ವಾ? ಎಲ್ಲರೂ ಇದನ್ನು ಅಬ್ಸರ್ವ್ ಮಾಡಿರ್ತೀವಿ. ಯಾಕೆ ಅಂದರೆ ಚಳಿಗಾಲದಲ್ಲಿ ಚಳಿ ಗಾಳಿ ತುಂಬ ಇರುತ್ತೆ. ಆಮೇಲೆ ಇಮ್ಯುನಿಟಿ ನಮಗೇನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದ ನಮಗೇನಾಗುತ್ತೆ ಅಂದರೆ ಕೈಕಾಲಲ್ಲಿ ಸ್ವಲ್ಪ ಆದಷ್ಟು ಲೈಕ್ ಡ್ರೈನೆಸ್ ಆಗ್ತಾ ಹೋಗುತ್ತೆ. ಇದಕ್ಕೆ ಏನು ಮಾಡಬೇಕು ನಾವು ಫುಡ್ಡಲ್ಲಿ ಅಥವಾ ಹೇಗೆ ನಾವು ಕೇರ್ ಮಾಡಬೇಕು ಅಂದರೆ, ಖಂಡಿತ ಎಕ್ಸ್ಟರ್ನಲ್ ಕೇರ್ ಅಂತ ಬಂದಾಗ ನೀವು ಮನೇಲೇ ಯೂಸ್ ಮಾಡೋವಂಥ ಈ ಕೊಬ್ಬರಿ ಎಣ್ಣೆ ಇರ್ಬೋದು, ಅಂದರೆ ಕೊಕೊನಟ್ ಆಯಿಲ್ ಇರ್ಬೋದು, ಆಲ್ಮಂಡ್ ಆಯಿಲ್ ಇರ್ಬೋದು, ಇದನ್ನು ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೇನಾಗುತ್ತೆ, ಅಷ್ಟೊಂದು ಕೈಕಾಲು ತುಂಬ ಬಿರಿಯಲ್ಲ. ಅದ್ರ ಜೊತೆಗೆ ಇದು ಎಕ್ಸ್ಟರ್ನಲ್ ಕೇರ್. ಇಂಟರ್ನಲ್ಲಿ ನಾವೇನು ಕೇರ್ ಮಾಡಬೇಕು ಅಂದರೆ, ಖಂಡಿತ ಕೆಲವೊಂದು ನ್ಯೂಟ್ರಿಯೆಂಟ್ ಫುಡ್ನ ನಾವು ತೊಗೋಬೇಕು. ಈ ನ್ಯೂಟ್ರಿಯೆಂಟ್ ಫುಡ್ ತೊಗೊಂಡಾಗ ನಮಗೆ ಏನಾಗ್ತಾ ಹೋಗುತ್ತೆ ಅಂದರೆ, ನಮಗೆ ಆದಷ್ಟು ಆಯಿಲ್ ಅಬ್ಸಾರ್ಪ್ಷನ್ ಸ್ಕಿನ್ನಲ್ಲಿ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಕೂದಲಲ್ಲಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ತುಂಬ ಡ್ಯಾಮೇಜ್ ಆಗಲ್ಲ. ಚಳಿಗಾಲದಲ್ಲೂ ನಾವು ಕೂದಲನ್ನ ಮತ್ತು ಚರ್ಮನ ತುಂಬ ಚೆನ್ನಾಗಿ ನೋಡ್ಕೋಬೋದು. ಏನು ಮಾಡಬೇಕು, ಮೊದಲನೇದಾಗಿ ಅಂದರೆ ನೀರು ಕುಡಿಬೇಕು ಚೆನ್ನಾಗಿ, ವಾಟರ್ ಇಂಟೇಕ್. ಈಗ ಚಳಿ ಅಂದ ತಕ್ಷಣ ನಾವು ನೀರೇ ಕುಡಿಯೋಲ್ಲ. ಸೊ ನೀರನ್ನ ಮಿನಿಮಮ್ 2 to 3 ಲೀಟರ್ ಕುಡಿಬೇಕು. ತಣ್ಣೀರು ಕುಡಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ಲೈಕ್ ಉಗುರು ಬೆಚ್ಚಗಿರೋ ಅಂಥ ನೀರು ಅಥವಾ ಬಿಸಿ ಮಾಡಿಕೊಂಡು ಅದನ್ನ ಹಾರಿಸ್ಕೊಂಡು ಫ್ಲಾಸ್ಕಲ್ಲಿ ಇಟ್ಕೊಂಡು ಪ್ರತಿದಿನ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇದ್ರ ಜೊತೆಗೆ ಕಾಫಿ ಇಂಟೇಕ್ನ ಆದಷ್ಟು ಕಮ್ಮಿ ಮಾಡಿ, ಆಮೇಲೆ ಅದರಲ್ಲಿ ಶುಗರ್ ಹಾಕೋದನ್ನು ಆದಷ್ಟು ಕಮ್ಮಿ ಮಾಡಿ. ಬೆಲ್ಲ ಯೂಸ್ ಮಾಡಿ, ಅದರ್ವೈಸ್ ಶುಗರ್ನೇ ಸ್ವಲ್ಪ ಕಮ್ಮಿ ಯೂಸ್ ಮಾಡಿಕೊಂಡು ಕಾಫಿನ ದಿನದಲ್ಲಿ ಮ್ಯಾಕ್ಸಿಮಮ್ ಅಂದರೆ 2 ಸಲ ತೊಗೊಳ್ಳಿ. ಬೆಳಿಗ್ಗೆ 1 ಸಲ, ಸಂಜೆ 1 ಸಲ. ಮತ್ತು ಮಧ್ಯ ತೊಗೊಳ್ಳೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಈಗ ಏನಾದರೂ ಕುಡಿಬೇಕು, ನೀರು ಕುಡಿಯೋಕ್ಕೆ ಇಷ್ಟ ಆಗಲ್ಲ ಅಂದರೆ ತುಳಸಿ ನೀರು ಇರ್ಬೋದು, ಈ ಸಬ್ಜಾ ಸೀಡ್ಸ್ ಅಂತ ಹೇಳ್ತೀವಿ ಅಂದರೆ ತುಳಸಿ ಬೀಜದ ನೀರು, ಅಥವಾ ಚಿಯಾ ಸೀಡ್ ವಾಟರು, ಅಥವಾ ಲೆಮನ್ ವಾಟರ್, ಲೆಮನ್ ತುಳಸಿ ವಾಟರ್, ಈ ಥರ ಏನಾದರೂ ಇನ್ಫ್ಯೂಸ್ಡ್ ವಾಟರ್ ಅಂದರೆ ನೀರಿಗೆ ಏನಾದರೂ ಒಂದು ಬೆರೆಸ್ಕೊಂಡು ಕುಡಿಯೋದು. ಜೀರಿಗೆ ನೀರು, ಫೆನಲ್ ವಾಟರ್, ಈ ಥರ ನೀರು ಕುಡಿದಾಗ ನಿಮಗೇನಾಗುತ್ತೆ ಅಂದರೆ ಹೈಡ್ರೇಷನ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ನಾವು ನೀರು ಚೆನ್ನಾಗಿ ಕುಡಿಬೇಕು, ಕಾಫಿನ ಕಮ್ಮಿ ಮಾಡಬೇಕು. ಯಾಕೆ ಕಾಫಿ ಕುಡಿದಾಗ ನಾವು ನೋಡ್ಬೋದು, ನಮಗೆ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ನೀರು ಕುಡಿಬೇಕು ಅಂತ ದೇಹ ಕೇಳೋದೇ ಇಲ್ಲ. ಹಾಗಾಗಿ ಫಸ್ಟ್ ನಾವು ನೀರನ್ನ ಚೆನ್ನಾಗಿ ಕುಡಿಬೇಕು, ಕಾಫಿನ ಕಮ್ಮಿ ಕುಡಿಬೇಕು, ಆದಷ್ಟು 2 ಸಲ ಕುಡಿಬೋದು. 2ನೇದೇನೆಂದರೆ ಒಳ್ಳೆ ಆಹಾರಗಳನ್ನು ತಿನ್ನಬೇಕು. ಏನು? ಹಣ್ಣು ಮತ್ತು ತರಕಾರಿಗಳು. ಏನೇನು ನಿಮಗೆ ಈ ಸೀಸನಲ್ಲಿ ಹಣ್ಣು ಸಿಗುತ್ತೆ, ಪಪಾಯ ಚೆನ್ನಾಗಿ ಸಿಗ್ತಾ ಇದೆ, ಸೀಬೆಹಣ್ಣು ಸಿಗ್ತಾ ಇದೆ, ಪೊಮಗ್ರಾನೆಟ್ ಸಿಗುತ್ತೆ, ಮೂಸಂಬಿ, ಕಿತ್ತಳೆ ಹಣ್ಣು, ನಲ್ಲಿಕಾಯಿ, ಈ ಹಣ್ಣುಗಳನ್ನೆಲ್ಲ ನೀವು ಪ್ರತಿದಿನ ಒಂದೊಂದು ದಿನ ಒಂದೊಂದು ಹಣ್ಣು ತಿನ್ನಿ. ಇಲ್ಲಾಂದರೆ ಒಂದೊಂದು ವಾರ ಒಂದೊಂದು ಥರ ನೀವು ತಿನ್ಬೋದು. ಅಂದರೆ ಈ ವಾರ ನೀವು ಮೂಸಂಬಿ ತಿಂದರೆ ನೆಕ್ಸ್ಟ್ ವಾರ ನೀವು ಕಿತ್ತಳೆ ಹಣ್ಣು ತಿನ್ನಿ, ಆಮೇಲೆ ಪೊಮಗ್ರಾನೆಟ್ ತಿನ್ನಿ. ಈ ಥರ ಪ್ರತಿ ವಾರನೂ ಒಂದೊಂದು ಥರ ಹಣ್ಣನ್ನು ತಿಂದಾಗ ನಿಮಗೇನಾಗುತ್ತೆ, ಸ್ಕಿನ್ನಿಗೆ ಒಳ್ಳೇದಾಗುತ್ತೆ, ಹಾಗೆ ಅದ್ರ ಜೊತೆ ಕೂದಲಿಗೂ ಸಹ ಒಳ್ಳೇದಾಗುತ್ತೆ. ಈಗ ಕೂದಲನ್ನು ಹೇಗೆ ನಾವು ಚೆನ್ನಾಗಿ ಇಟ್ಕೋಬೇಕು, ಎಲ್ಲ ಕಡೆನೂ ನಾವು ಕೇಳಿರ್ತೀವಿ. ಕೂದಲು ಅಂತ ಬಂದಾಗ ಪ್ರೋಟೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಪ್ರೋಟೀನ್ ನಾವು ಎಷ್ಟು ಚೆನ್ನಾಗಿ ಡಯಟಲ್ಲಿ ತೊಗೋತೀವಿ ಅಷ್ಟು ಹೇರ್ ಫಾಲ್ ಆಗಲ್ಲ, ಹೇರ್ ನಿಮಗೆ ತುಂಬ ಹೆಲ್ತಿಯಾಗಿ ಬರ್ತಾ ಹೋಗುತ್ತೆ. ಹೇಗೆ ಅಂದರೆ ಏನೋ ಒಂದು ಸಪ್ಲಿಮೆಂಟೇ ತೊಗೊಳ್ಳಿ ಅಂತ ಖಂಡಿತ ಹೇಳಲ್ಲ. ಮನೇಲಿ ಸಿಗೋವಂಥ ಊಟದಲ್ಲೇ ನಾವು ಪ್ರೋಟೀನ್ನ ಇನ್ಕ್ಲೂಡ್ ಮಾಡಬೇಕು. ನಾನೀಗ ಎಷ್ಟೋ ವಿಡಿಯೋದಲ್ಲಿ ಹೇಳ್ದಂಗೆ ಪ್ರೋಟೀನ್ ವೆಜಿಟೇರಿಯನ್ ಅಂತ ಬಂದಾಗ ಕಾಳು ಬೇಳೆಗಳು, ಹಾಲು ಮತ್ತು ಮಜ್ಜಿಗೆ, ಇದರಲ್ಲೆಲ್ಲ ನಮಗೆ ಪ್ರೋಟೀನ್ ಇರುತ್ತೆ. ನಾನ್ ವೆಜ್ ಅಂತ ಬಂದಾಗ ಮೊಟ್ಟೆ ಇರ್ಬೋದು, ಚಿಕನ್ ಅಂದರೆ ವೈಟ್ ಮೀಟ್ನ ಆದಷ್ಟು ನಾವು ತೊಗೋಬೇಕು. ಚಿಕನ್ ಇರ್ಬೋದು, ಫಿಶ್ ಇರ್ಬೋದು. ಇದನ್ನು ಪ್ರತಿ ಸಲ ಅಟ್ಲೀಸ್ಟ್ ವಾರದಲ್ಲಿ 4 ದಿನ ತಿನ್ನೋದ್ರಿಂದ ಅಥವಾ 2 ದಿನ ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಸಫಿಷಿಯೆಂಟಾಗಿ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಮಗೆ ಪ್ರೋಟೀನ್ ಜೊತೆ ಫೈಬರ್ನು ಚೆನ್ನಾಗಿ ತಿನ್ನಬೇಕು. ಫೈಬರ್ ಅಂದಾಗ ತರಕಾರಿಗಳು. ನಿಮಗೇನಾಗುತ್ತೆ, ಸೌತೆಕಾಯಿ ತಿನ್ನೋಕ್ಕಾಗಲ್ಲ, ಎಷ್ಟೋ ಜನಕ್ಕೆ ಅರ್ಥ ಆಗುತ್ತೆ. ಈಗ ನನ್ನ ಕ್ಲೈಂಟ್ಸಿಗೂ ನಾನು ಚಳಿಗಾಲದಲ್ಲಿ ಸೌತೆಕಾಯಿ ಅಷ್ಟೊಂದು ತಿನ್ನಬೇಕು ಅಂತ ಹೇಳಲ್ಲ. ಆದರೆ ಕ್ಯಾರೆಟ್ ತಿನ್ಬೋದು, ಪಲ್ಯಗಳನ್ನು ಮಾಡ್ಕೊಂಡು ತಿನ್ಬೋದು. ಬೆಂಡೆಕಾಯಿ, ಹೀರೆಕಾಯಿ, ಪಂಪ್ಕಿನ್ ಅಂದರೆ ಸೋರೆಕಾಯಿ, ಅಥವಾ ಯಾವುದೇ ಸೀಸನಲ್ಲಿ ನಿಮಗೆ ತರಕಾರಿ ಸಿಗುತ್ತೆ ಅದನ್ನೆಲ್ಲ ಪಲ್ಯ ಮಾಡ್ಕೊಳ್ಳಿ, ಅಥವಾ ಸ್ಟೀಮ್ ಮಾಡಿಕೊಂಡು ಅದನ್ನು ನೀವು ಸ್ವಲ್ಪ ಉಪ್ಪು ಖಾರ ಅಥವಾ ಮೆಣಸಿನ ಪುಡಿ ಹಾಕ್ಕೊಂಡು ನೀವು ತಿನ್ಬೋದು. ಅಥವಾ ಕರೆಕ್ಟಾಗಿ ಪಲ್ಯ ನಾವು ಹೇಗೆ ಮಾಡ್ತೀವಿ ಅಥವಾ ಗೊಜ್ಜು ಮಾಡ್ತೀವಿ ಆ ಥರ ಮಾಡ್ಕೊಂಡು ಜಾಸ್ತಿ ತರಕಾರಿ ಹಾಕ್ಕೊಂಡು ತಿಂದಾಗ ಅದು ನಿಮಗೆ ಸ್ಕಿನ್ನಿಗೂ ಹೆಲ್ಪ್ ಆಗುತ್ತೆ, ಹೇರಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಒಳ್ಳೆ ಆಹಾರಗಳನ್ನು ತಿಂದಾಗ ಸ್ಕಿನ್ನು ಮತ್ತು ಕೂದಲಿಗೂ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಥಿಂಗ್, ಡೀಪ್ ಫ್ರೈಡ್ ಫುಡ್ಸ್ನ ಅವಾಯ್ಡ್ ಮಾಡಬೇಕು. ಏಕೆಂದರೆ ಎಷ್ಟೋ ಸಲ ನಮಗೆ ಚಳಿ ಆದ ತಕ್ಷಣ ಸಂಜೆ ಕಾಫಿ ಜೊತೆಗೆ ಸ್ವಲ್ಪ ಬಜ್ಜಿ ಮಾಡ್ಕೊಂಡು ತಿನ್ನೋ ಅಭ್ಯಾಸ ಇರುತ್ತೆ. ಯಾವಾಗಲೂ 1 ಸಲ ತಿನ್ನೋದು ಕಂಪ್ಲೀಟ್ಲಿ ಫೈನ್, ಬಟ್ ಪ್ರತಿ ಸಲನೂ ಮಾಡ್ಕೊಂಡು ತಿಂದು ಅದನ್ನು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಎಲ್ಲೋ ಒಂದು ಕಡೆ ಅದು ವೆಯ್ಟ್ ಗೇನು ಆಗುತ್ತೆ,
ಸ್ಕಿನ್ನಿಗೂ ಒಳ್ಳೇದಲ್ಲ. ಆಮೇಲೆ ಪಿಂಪಲ್ಸ್ ಎಲ್ಲ ಆಗ್ತಾ ಸ್ಟಾರ್ಟ್ ಆಗುತ್ತೆ, ಬ್ರೇಕ್ಔಟ್ಸ್ ಆಗುತ್ತೆ. ಸೊ ಇದನ್ನು ನೀವು ಆದಷ್ಟು ಬ್ಯಾಲೆನ್ಸ್ ಡೈಟ್ ಮೇಂಟೈನ್ ಮಾಡಿಕೊಂಡು ಒಳ್ಳೆ ನಿದ್ರೆ, ಒಳ್ಳೆ ವರ್ಕೌಟ್. ಯಾಕೆಂದ್ರೆ ಚಳಿಗಾಲ ಅಂದ ತಕ್ಷಣ ನನಗೆ ಬಿಸಿಲಿರಲ್ಲ, ಎಲ್ಲೋ ಒಂದು ಕಡೆ ಲೇಸಿನೆಸ್ ಅನ್ಸ್ಬಿಡುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಮಲ್ಕೊಂಡಿರೋಣ, ಏನು ಅಷ್ಟೊಂದು ಚಟುವಟಿಕೆ ನಮಗೆ ಅಷ್ಟೊಂದು ಫಾಸ್ಟಾಗಿರಲ್ಲ. ಹಾಗಾಗಿ ನೀವು ಒಂದು ಸ್ವಲ್ಪ ವಾಕಿಂಗು, ವರ್ಕೌಟು, ಹೊರಗಡೆ ಹೋಗೋಕ್ಕಾಗಲ್ಲ ಅಂದರೂ ಮನೇಲೇ ಯೋಗ ಮಾಡೋದಿರ್ಬೋದು, ಜಿಮ್ ಹೋಗೋದಿರ್ಬೋದು, ನಿಮಗೆ ಏನು ಇಷ್ಟ ಆಗುತ್ತೆ ಆ ವರ್ಕೌಟ್ ಮಾಡೋದ್ರಿಂದನೂ ನಮಗೆ ನಾವು ಆ್ಯಕ್ಟಿವ್ ಆಗೂ ಇರ್ತೀವಿ, ನಮ್ಮ ದೇಹಕ್ಕೂ ಒಳ್ಳೆಯದು, ಹಾರ್ಮೋನು ಸಹ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ನಾವು ಚಳಿಗಾಲದಲ್ಲಿ ಮಾಡೋದ್ರಿಂದ, ಚಳಿಗಾಲ ಅಂದ ತಕ್ಷಣ ನಾವು ಸುಮ್ಮನೆ ಒಂದು ಮೂಲೆಯಲ್ಲಿ ಕುತ್ಕೊಳ್ಳೋದ್ಕಿಂತ ಅದು ಒಂದು ಕಾಲ, ಚಳಿ ಇರುತ್ತೆ ಅಷ್ಟೇ. ಬಟ್ ನಮ್ಮ ಪ್ರತಿದಿನದ ಕೆಲಸಗಳನ್ನ ನಾವೇನು ಮಾಡಬೇಕು, ಏನು ಊಟ ಮಾಡಬೇಕು ಅಂತ ನೀವು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡ್ರೆ ಚಳಿಗಾಲ ಸಹ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಗಾಲದಕ್ಕಿಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.